ಅವರು ಭಾಳ ಒಂದು ತಪ್ಪ ಗ್ರಹಿಕೆಯಲ್ಲಿದ್ದಾರೆ. ಇವತ್ತು ಒಂದು ಅರ್ಥ ಮಾಡ್ಕೋಬೇಕು, ಅವರು ಯಡಿಯೂರಪ್ಪನವ್ರಿಗೆ ಅವ್ರು ಪೂರ್ತಿ ಟರ್ನ್ ಮಾಡಕ್ಕೆ ಬಿಟ್ಟಿಲ್ಲ ಇಲ್ಲಿ ಏನ್ರಿ. ಇನ್ನು ಇವ್ರನ್ನ ಯಾವ ಲೆಕ್ಕ ಕೇಳ್ತಾರೆ ಅವರು? 2 ಬಾರಿ ಯಡಿಯೂರಪ್ಪ ಮತ್ತು ಇನ್ನೊಂದು ಬಿ ಜೆ ಪಿದವರು ಎಂದೂ ಕೂಡ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬಂದಿಲ್ಲ. ಯಾವಾಗಲೂ ಆಕ್ರೋಶನ ಕಮಲದಿಂದ ಹಿಂದಿನ ಭಾಗದಿಂದ ಅಧಿಕಾರಕ್ಕೆ ಬಂದಿದ್ದಾರೆ. ಹೀಗಾಗಿ ರಮೇಶ್ ಜಿಗಜಿಣಿಯವರ ಕನಸು, ಸಂಸದರ ಕನಸು, ಅದು ಕನಸಾಗೇ ಉಳಿತದೆ ಹೊರತಾಗಿ ಇವತ್ತು ದಿವಸ ಒಂದು ದಿವಸ ಪಾಳೆ ಬರ್ತದೆ. ಅವರೇ ಇವತ್ತು ದಿವಸ ಇದೆಲ್ಲದಕ್ಕೂ ಬೆಸತ್ತು ಇವತ್ತು ಆ ಕೋಮುವಾದಿ ಬಿ ಜೆ ಪಿ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಕಡೆ ಬರುವಂಥ ಇದೆಲ್ಲ ಒಂದು ಸಂದರ್ಭಗಳು ಬರ್ತವೆ. ಇದು ನಾಟಕೀಯ ಮಾತುಗಳು. ಖರ್ಗೆ ಅವರಿಗೆ ಒಂದು ಸಲ ಅವಕಾಶ ಇತ್ತು ಇವತ್ತು ದಿವಸ. ಸ್ವಲ್ಪ ನಾವು 4-5 ಒಂದು ಶಾಸಕರು ಜಾಸ್ತಿ ಬಂದರೆ ಖರ್ಗೆ ಅವರು ದಿವಸ ಮುಖ್ಯಮಂತ್ರಿ ಆಗ್ತಿದ್ರು. ಆದರೆ ಖರ್ಗೆ ಅವರು ದಿವಸ ನಮ್ಮ AICC ಅಧ್ಯಕ್ಷರು, ರಾಷ್ಟ್ರೀಯ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು, ದಿವಸ AICC ಅಧ್ಯಕ್ಷರು, ಅವ್ರ ಕೆಳಗೆ ಇವತ್ತು 16 ಮುಖ್ಯಮಂತ್ರಿಗಳು ದಿವಸ ಕೆಲಸ ಮಾಡ್ತಾರೆ. ಹೀಗಾಗಿ ಖರ್ಗೆ ಅವರ ಒಂದು ಶ್ರೇಷ್ಠವಾದಂಥ ಸ್ಥಾನವನ್ನು, ಜವಾಬ್ದಾರಿಯನ್ನು ಕಾಂಗ್ರೆಸ್ ಪಕ್ಷ AICC ಅಧ್ಯಕ್ಷರು ಯಾರು ಮಹಾತ್ಮ ಗಾಂಧಿಯವರು ಇವತ್ತು ಸಹ ಒಂದು ಹುದ್ದೆಯನ್ನು ಹೊಂದಿದ್ರು, ಆ ಹುದ್ದೆಗೆ ಇವತ್ತು ಸಹ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಸಹ ಆ ಸ್ಥಾನವನ್ನು ಹೊಂದಿದ್ದಾರೆ. ಹೀಗಾಗಿ ಈ ನಾಟಕ ಇವತ್ತು ನಮ್ಮ ಸಂಸದರದು ಇದು ಉಪಯೋಗ ಆಗೋದಿಲ್ಲ ನೋಡಿ. ಇದೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ KPCC ಅಧ್ಯಕ್ಷ ಸ್ಥಾನ, ಮಂತ್ರಿಮಂಡಲ ವಿಸ್ತರಣೆ, ಪುನಾರಚನೆ, ಇದೆಲ್ಲವೂ ಕೂಡ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಅದು ನಮ್ಮ ಕೈಯಾಗಿ ಯಾರ ಕಡೆನೂ ಇರಬಾರ್ದು. ಯಾರನ್ನ ನೇಮಿಸಬೇಕು, ಮಾಡಬೇಕು, ಮಾಡಬಾರ್ದು, ಮುಂದುವರಿಸಬೇಕು, ತೆಗಿಬೇಕು, ಎಲ್ಲವೂ ನಮ್ಮ ಕಾಂಗ್ರೆಸ್ ಪಕ್ಷನ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಏನ್ರಿ ತಪ್ಪೇನಿದೆ? ಇವತ್ತು ಅವರು ಎಲ್ಲ 135 ಶಾಸಕರಿದ್ದಾರೆ ನಮ್ಮ ಪಕ್ಷದಾಗ. ಎಲ್ಲರಿಗೂ ಕೂಡ ಸಚಿವರಾಗುವಂಥ ಒಂದು ಅರ್ಹತೆ ಇದೆ, ಅಧಿಕಾರನೂ ಕೂಡ ಇದೆ. ತಪ್ಪೇನಿದೆ ಅವರಲ್ಲಿ? ಅದಕ್ಕೆ ಅದು ನಮ್ಮ ಪಕ್ಷದ ನಾನು 4 ಗೋಡೆ ಮಧ್ಯೆ ಮಾತಾಡ್ತೇನೆ. ಮಾತಾಡೋಣ ನಾನು ಪಕ್ಷದಲ್ಲಿ 4 ಗೋಡೆ ಮಧ್ಯೆ